ಎಲ್ಲರಿಗೂ ನಮಸ್ಕಾರ. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಕಲಬುರಗಿ ನಿಗದಿಪಡಿಸಲ್ಪಟ್ಟಿರುವ BBM 3ನೇ ಸೆಮಿಸ್ಟರ್ ಬೇಸಿಕ್ ಕನ್ನಡ ಪಠ್ಯಕೃತಿಯಾದ ಪ್ರಬಂಧ ಸಂಗ್ರಹ ಡಾಕ್ಟರ್ ನಾಗಪ್ಪ ಟಿ ಗೋಗಿ ಅವರು ಸಂಪಾದನೆ ಮಾಡಿದ್ದಾರೆ. ಸೆಷನ್ ನಂಬರ್ 14 ಹಳ್ಳಿಯ ಚಹಾ ಹೋಟೆಲುಗಳು ಮುಂದುವರೆದ ಭಾಗ. ಪ್ರಸ್ತುತಪಡಿಸುವರು ಭಾಗ್ಯಶ್ರೀ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಜೇವರ್ಗಿ, ಜಿಲ್ಲೆ ಕಲಬುರಗಿ. ಹಳ್ಳಿಯ ಚಹಾ ಹೋಟೆಲುಗಳು ಪ್ರಬಂಧ ಮುಂದುವರೆದ ಭಾಗ. ಕಲಿಕಾ ಉದ್ದೇಶಗಳು: ಪ್ರಬಂಧದ ಆಶಯವನ್ನು, ರಚನೆಯ ಕ್ರಮವನ್ನು ಮನವರಿಕೆ ಮಾಡಿಕೊಳ್ಳುವರು, ಪ್ರಬಂಧದ ಬಗ್ಗೆ ಚಿಂತನೆಯನ್ನು ಮಾಡುವರು, ಪ್ರಬಂಧದ ಭಾಷೆಯ ಸೊಗಸನ್ನು ವಿವರಿಸಲು ಅರ್ಹರಾಗುವರು, ಹಳ್ಳಿಯ ಚಹಾ ಹೋಟೆಲುಗಳ ವಿಶೇಷತೆ ಮತ್ತು ಮಹತ್ವವನ್ನು ಅರಿತುಕೊಳ್ಳುವರು. ಕಲಿಕಾ ಫಲಿತಗಳು: ಹಳ್ಳಿಯ ಚಹಾ ಫಲಾರದ ಅಂಗಡಿಯಲ್ಲಿ ಕಳೆದ ಘಳಿಗೆ ಅನುಭವಗಳನ್ನು ವಿವರಿಸಬಲ್ಲರು, ಹಳ್ಳಿಯ ಚಹಾ ಹೋಟೆಲುಗಳ ಅನುಭವಗಳನ್ನು ವಿವರಿಸಬಲ್ಲರು, ಪಟ್ಟಣದ ಹೋಟೆಲುಗಳು ತೋರದ ಪ್ರೀತಿ ವಿಶ್ವಾಸವನ್ನು ಹಳ್ಳಿಯ ಚಹಾ ಹೋಟೆಲುಗಳಲ್ಲಿ ದೊರೆಯುತ್ತದೆ ಎಂದು ಅರಿಯುವರು. ಹಳ್ಳಿಯ ಚಹಾ ಹೋಟೆಲುಗಳು ಪ್ರಬಂಧದ ಮುಂದುವರೆದ ಭಾಗ. ವಿದ್ಯಾರ್ಥಿಗಳೇ, ನೀವು ಎಂದಾದರೂ ಹಳ್ಳಿಯಲ್ಲಿರುವ ಚಹಾ ಫಲಾರದ ಅಂಗಡಿಯನ್ನು ನೋಡಿದ್ದೀರಾ? ಅಲ್ಲಿ ಎಂದಾದರೂ ಕುಳಿತು ಚಹಾ, ಅವಲಕ್ಕಿ, ಸುಸ್ಲಾ, ಭಜಿಯನ್ನು ನೀವು ತಿಂದಿದ್ದೀರಾ? ಸಾಮಾನ್ಯವಾಗಿ ಹಳ್ಳಿಯ ಚಹಾ ಫಲಾರದ ಅಂಗಡಿ ಚಪ್ಪರವನ್ನು ಹಾಕಿರ್ತಾರೆ ಹಾಗೂ ಅಲ್ಲಿ ಒಂದು ಮುರುಕು ಬೆಂಚು ಇರುತ್ತದೆ, 3 ಕಾಲಿನ ಕುರ್ಚಿ ಇರುತ್ತದೆ. ಆದರೆ ಇಲ್ಲಿ ಲೇಖಕ ಮುಖ್ಯವಾಗಿ ನಮ್ಮೂರಿನ ಚಂದ್ರಭವನದ ಮಲ್ಲಣ್ಣ ಸೋಸುವ ಚಹಾವನ್ನು ನಾನು ಇನ್ನೆಲ್ಲಿಯೂ ಕಂಡಿಲ್ಲ. ಆ ಚಹಾದ ಕಂಪೇನು, ಬಣ್ಣವೇನು, ರುಚಿಯೇನೋ, ಅದರಲ್ಲಿ ಹಾಕಿದ ಗಟ್ಟಿ ಹಾಲಿನ ಹೆಡಸೇನೋ, ಅದನ್ನು ಕುಡಿದಾಗಲೇ ನಮಗೆ ಅದರ ಅನುಭವ ಆಗುತ್ತದೆ. ಹಳ್ಳಿಯ ಚಹಾ ಹೋಟೆಲಿನಲ್ಲಿ ಸಿಗುವ ಆತ್ಮೀಯತೆಯಾಗಲಿ ಆತಿಥ್ಯವಾಗಲಿ ಬೇರೆ ಯಾವ ಹೋಟೆಲಿನಲ್ಲಿಯೂ ಕೂಡ ನಮಗೆ ಸಿಗದು. ನಿಮ್ಮ ಬೇಕು ಬೇಡಗಳನ್ನು ತಿಳಿದುಕೊಂಡು ಮಾಣಿ ಒಂದು ಕೈಯಿಂದ ತನ್ನ ಬೆವರನ್ನು ಸುರಿಸಿಕೊಳ್ಳುತ್ತಾ ಮತ್ತೊಂದು ಕೈಯಲ್ಲಿ ಸಾಗು ಪೂರಿಗಳನ್ನು ತಂದು ನಿಮ್ಮ ಮುಂದೆ ಇಡುತ್ತಾನೆ. ಪೂರಿಯ ಎಣ್ಣೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಆತ ಪೇಪರ್ ಚೂರುಗಳನ್ನು ನಿಮ್ಮ ಮುಂದೆ ತಂದು ಇಡುವನು. ಯಾವ ಹೆಂಡತಿ ಈ ರೀತಿ ತನ್ನ ಗಂಡನ ಉಪಚಾರ ಮಾಡಿದ್ದಾಳೆ ಎಂದು ನನಗೆ ಹೇಳಿ ಸ್ವಾಮಿ. ಪೂರಿಯ ಪ್ಲೇಟ್ ಪಕ್ಕದಲ್ಲಿ ಒಂದು ಭಜಿಯ ಪ್ಲೇಟು ಬಂದು ಕೂಡುತ್ತದೆ. ಆಗ ಬೇಡ ಅಂದರೆ ನಡೆದಿತೆ. ಇಂದು ನಾನು ಸ್ಪೆಷಲ್ ಅವಲಕ್ಕಿ ಸುಸ್ಲಾ ಮಾಡಿದ್ದೇನೆ ಎಂದು ತರಲೇನು ಅದನ್ನು ಅಂತ ಕೇಳಿದರೆ ನಿಮಗೆ ರೋಮಾಂಚನವಾದೀತು. ತಮ್ಮ 2 ಕಾಲುಗಳನ್ನು ಆ ಬೆಂಚಿನ ಮೇಲೆ ಇಟ್ಟು ಹೊಟ್ಟೆ ರಾಯನ ಸೇವೆಯನ್ನು ಮಾಡಿ ನೀವು ಪ್ಲೇಟ್ನಲ್ಲಿ ಕೈ ತೊಳೆದುಕೊಂಡು ನಂತರ ಕೈಯನ್ನು ಒರೆಸಿಕೊಂಡು ಅಬ್ಬಾ ಎಂಬ ತೃಪ್ತಿಯ ತೇಗವನ್ನು ಹೊಡೆಯುತ್ತಾ ತಾಸುಗಟ್ಟಲೆ ಅಲ್ಲೇ ಕೂಡಬಹುದು. ಯಾರಾದರೂ ನಿಮ್ಮನ್ನು ಅಲ್ಲಿಂದ ಎದ್ದೇಳಿ ಅಂತ ಹೇಳಬಹುದೇ? ಛೇ, ಎಂದಿಗೂ ಇಲ್ಲ. ಕೂತು ಕೂತು ಬೇಸತ್ತಾದಾಗ, ಮಾತಾಡಿ ಬಾಯಿ ದಣಿದಾಗ ನೀವೇ ಎದ್ದು ಹೊರಡುವಿರಿ. ಈ ಹೋಟೆಲುಗಳಲ್ಲಿ ನೀವು ತಿಂದಿದ್ದಕ್ಕೆ ಹಣ ಕೊಡಬೇಕಾಗಿಲ್ಲ. ಇದೆಲ್ಲ ಪುಕ್ಕಟ್ಟೆ ಅಂತ ನೀವು ಕೇಳ್ಬೋದು.
ಇಲ್ಲ, ಇದಕ್ಕೆ ಉದ್ರಿ ಎನ್ನುವರು. ಕೌಂಟರ್ ಮುಂದೆ ನಿಂತು ನನ್ನ ಹೆಸರಲ್ಲೇ ಹಚ್ಚ್ರಿ ಅಂತ ಹೇಳಿದರೆ ಸಾಕು. ಚಹಾ ಹೋಟೆಲಿನ ಒಬ್ಬ ಮಾಲೀಕನ ಕೆಲಸ ಅದನ್ನು ಬರೆಯೋದೊಂದೇ ಕೆಲಸ ಆತಂದು. ಸುಗ್ಗಿಗೊಮ್ಮೆ 4 ಚೀಲ ಗೋಧಿಯನ್ನು ತಂದು ಕೊಟ್ಟರೆ ಸಾಕು, ನಿಮ್ಮ ಒಂದು ಬಾಕಿ ಚುಕ್ತಾ ಆಯಿತು. ಪೂರಿ ಭಜಿಗಳನ್ನು ತಿನ್ನುತ್ತಾ ಊರು ಸುದ್ದಿ ಮಾತನಾಡುತ್ತಾ ಹೊತ್ತು ಅಲ್ಲಿಯೇ ಕಳೆಯಬಹುದು. ಇಂಗ್ಲೆಂಡಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕ್ರಿಕೆಟ್ ಗ್ರೌಂಡು ಹಾಗೂ ಚರ್ಚುಗಳು ಇವೆ. ಆದರೆ ನಮ್ಮ ದೇಶದಲ್ಲಿ ಹೋಟೆಲ್ ಎಂಬ ಆಧುನಿಕರ ಗುಡಿಗಳು ಇವೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ, ಕ್ರಿಕೆಟ್ ಗ್ರೌಂಡು ಹಾಗೂ ಚರ್ಚುಗಳು ಏನಿವೆ ಇಂಗ್ಲೆಂಡಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿಗಳಲ್ಲಿಯೂ ಇದೆ. ಆದರೆ ನಮ್ಮ ದೇಶದಲ್ಲಿ ಹೋಟೆಲುಗಳು ಇವೆ. ಒಳಗೆ ಬಾ ತಲುಬಿಗನೆ, ಇಲ್ಲಿಹುದು ಹೋಟೆಲಲ್ಲ, ನಿನ್ನ ಜೀವ ಚಾಪಲ್ಯವ ತಣಿಸುವ ಅಪ್ಸರೆಯ ಮಂದಿರ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಲೇಖಕರು. ನಿನ್ನ ಜೀವ ಚಾಪಲ್ಯವನ್ನು, ನಿನ್ನ ಹಸಿವನ್ನು ತಣಿಸುವಂಥ ಅಪ್ಸರೆಯ ಮಂದಿರ ಯಾವುದು ಅಂದರೆ ನಮ್ಮ ದೇಶದಲ್ಲಿರುವಂಥ ಹೋಟೆಲುಗಳು ಅಂತ ಇಲ್ಲಿ ಲೇಖಕರು ತುಂಬ ಸೊಗಸಾಗಿ ಹೇಳಿದ್ದಾರೆ. ಹಳ್ಳಿಯ ಹೋಟೆಲ್ ಅಂದರೆ ಏನೆಂದು ತಿಳಿದಿದ್ದೀರಿ? ಅದೊಂದು ಸಾರ್ವಜನಿಕ ಕೂಟ, ರಸಿಕರ ಉಂಡಾಡಿಗಳ ನಿವಾಸ, ತರುಣರ ಕ್ಲಬ್ಬು, ಗೃಹಸ್ಥರ ವಿಶ್ರಾಮ ಗೃಹ, ವೃದ್ಧರ ಬಾಯಿ ಚಪಲ ತಣಿಸುವಂಥ ಅಕ್ಷಯ ಪಾತ್ರದಂತಿದೆ, ಅನಕ್ಷರಸ್ಥರ ಪಾರ್ಲಿಮೆಂಟ್ ಆಗಿದೆ. ಸ್ನೇಹಿತರೆ, ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೊಂದು ಸರ್ವೇ ಸಾಮಾನ್ಯ ಎಲ್ಲ ಜನರು ಕೂಡುವಂಥ ಒಂದು ಸಾಮಾನ್ಯ ಕೂಟವಾಗಿದೆ. ಹಾಗೆ ಮಕ್ಕಳಾಗಲಿ ತರುಣರಾಗಲಿ ತಮ್ಮ ಸಮಯವನ್ನು ಕಳೆದುಕೊಳ್ಳುತ್ತಾ ಅಲ್ಲಿಯೇ ಕೇರಂ ಬೋರ್ಡನ್ನು ಆಡ್ತಾ ಅಲ್ಲೇ ಕೂತಿದ್ದಾರೆ. ಇದೊಂದು ಅನಕ್ಷರಸ್ಥರ ಒಂದು ಪಾರ್ಲಿಮೆಂಟು ಅಂತ ಕೂಡ ನಾವು ಹೇಳ್ಬೋದು. ಸರ್ವ ವಯಸ್ಸಿನ, ಸರ್ವ ಅಭಿರುಚಿ ಹವ್ಯಾಸಗಳ, ಸರ್ವ ಉದ್ಯೋಗದ, ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮಾನವಾದ ಸ್ಥಾನವಿದೆ. ಅಂದರೆ ಎಲ್ಲರೂ ಇಲ್ಲಿ ಸಮಾನರು. ಹಳ್ಳಿಗಳಲ್ಲಿ ಸಮಾನತೆ ಬೀಜವನ್ನು ಬಿತ್ತಿ ಬೆಳೆದ ಸಂಸ್ಥೆ ಅಂದರೆ ಚಹಾ ಫಲಾರದ ಅಂಗಡಿ ಒಂದೇ ಒಂದು ಅಂತ ಹೇಳ್ಬೋದು. ಇದೊಂದು ವಿಶ್ರಾಂತಿಯ ಸ್ಥಳವೂ ಆಗಿದೆ, ಶಕ್ತಿ ಗಳಿಸುವಂಥ ಒಂದು ಸ್ಥಳವೂ ಇದೆ. ಭಾವೈಕ್ಯತೆ ಅಂತ ನಾವು ಬಾಯಿ ಬಡ್ಕೊಂಡ್ರೆ ಭಾವೈಕ್ಯತೆ ಹುಟ್ಟೋದಿಲ್ಲ ಸ್ವಾಮಿ. ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದರೆ ಅದು ನಮ್ಮ ಹಳ್ಳಿಯ ಚಹಾ ಫಲಾರದ ಅಂಗಡಿಯಲ್ಲಿ ಎಂದು ಇದನ್ನು ತಿಳಿದುಕೊಳ್ಳದಿದ್ದರೆ ನಮಗೆ ಉಳಿಗಾಲವೇ ಇಲ್ಲ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಈ ಹೋಟೆಲುಗಳಲ್ಲಿ ಯಾರು ಮೇಲು ಕೀಳು ಅನ್ನುವಂಥ ಭಾವನೆ ಇಲ್ಲ, ಎಲ್ಲರೂ ಸಮಾನರು. ಅನೇಕತೆಯಲ್ಲಿ ಏಕತೆಯನ್ನು ನಾವು ಕಾಣೋದು ಎಲ್ಲಿ ಅಂದರೆ ಹಳ್ಳಿಯ ಚಹಾ ಫಲಾರದ ಅಂಗಡಿಯಲ್ಲಿ. ಪುನರಾವಲೋಕನ. ಇಂದಿನ ತರಗತಿಯಲ್ಲಿ ನಾವು ಹಳ್ಳಿಯ ಚಹಾ ಫಲಾರದ ಅಂಗಡಿ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅದರಲ್ಲಿಯೂ ಕೂಡ ಚಂದ್ರಭವನದ ಮಲ್ಲಣ್ಣನ ಚಹಾ ಅಂಗಡಿಯ ಬಗ್ಗೆ, ಆತ ಮಾಡುವಂಥ ಚಹಾ ಮತ್ತು ತಿನಿಸುಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ನಮ್ಮ ದೇಶದಲ್ಲಿ ಹೋಟೆಲ್ ಎಂಬ ಆಧುನಿಕರ ಗುಡಿಗಳು ಇವೆ. ಅವು ನಮ್ಮ ಹಸಿವನ್ನು ತಣಿಸುವಂಥ ಒಂದು ಅಪ್ಸರೆಯ ಮಂದಿರವಾಗಿವೆ. ಹಳ್ಳಿಯ ಹೋಟೆಲ್ ಅಂದರೆ ಏನೆಂದು ತಿಳಿದಿದ್ದೀರಿ ಸ್ವಾಮಿ? ಅದು ಸಾರ್ವಜನಿಕರ ಕೂಟವಾಗಿದೆ, ಸರ್ವ ಸಮಾನತೆಯನ್ನು ಒಂದು ಸಾರುವ ಕೇಂದ್ರವಾಗಿದೆ, ವಿಶ್ರಾಂತಿಯ ಗೃಹವಾಗಿದೆ ಹಾಗೂ ತರುಣರ ಕ್ಲಬ್ ಆಗಿದೆ ಮತ್ತು ಭಾವೈಕ್ಯತೆಯನ್ನು ಸಾರುವ ಕೇಂದ್ರವಾಗಿದೆ ಎಂದು ಇಲ್ಲಿ ಲೇಖಕರು ಹಳ್ಳಿಯ ಚಹಾ ಫಲಾರದ ಅಂಗಡಿಯ ಬಗ್ಗೆ, ಅದರ ಒಂದು ಮಹತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.